ಏನೋ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿರುವಂತ ಅದೊಂದು ಅಂಶ ಮತ್ತೆ ಭಾರಿ ಸದ್ದು ಮಾಡ್ತಾ ಇದೆ. ಅದುವೇ ದರ್ಶನ್ ಮತ್ತು ಪವಿತ್ರ ಅವರ ಸಂಬಂಧ ಎಂತದ್ದು ಅಂತ. ಯಾಕಂದ್ರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋ ಹಾಗೆ ದರ್ಶನ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಾಗ ಪವಿತ್ರ ತನ್ನ ಹೆಂಡತಿ ಅಂತ ಹೇಳ್ಕೊಂಡಿದ್ದಾನೆ. ಏನಿದು ಗಂಡ ಹೆಂಡತಿ ಕತೆ? ಈ ರಿಪೋರ್ಟ್ ನೋಡಿ. ಪವಿತ್ರ ಗೌಡ ದರ್ಶನ್ ಹೆಂಡತಿನ ಗೆಳತಿ ಅಷ್ಟೇನಾ? ಇಬ್ಬರ ಸಂಬಂಧದ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ. ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರ್ತಿದ್ದಂತೆ ಸುದ್ದಿಗೋಷ್ಠಿ ನಡೆಸಿದ ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಪವಿತ್ರ ಗೌಡಳನ್ನ ದರ್ಶನ್ ಪತ್ನಿ ಅಂತ ಹೇಳಿದ್ರು. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತಮ್ಮ ವಕೀಲರ ಮೂಲಕ ದರ್ಶನ್ಗೆ ನಾನೊಬ್ಬಳೆ ಪತ್ನಿ ಅಂತ ಸ್ಪಷ್ಟನೆ ಕೊಟ್ಟಿದ್ರು. ಇಟ್ಸ್ ಓನ್ಲಿ ಕ್ಲಿಯರ್ ಟು ಆಲ್ ದ ಮೀಡಿಯಾ ಅಂಡ್ ಆಲ್ ದಿ ಏನ್ ಕರ್ನಾಟಕ ಏನ್ ಜನತೆ ಇದೆ ಅವ್ರಿಗೆ ವಾಂಟ್ ಟು ಬಿ ವೆರಿ ಕ್ಲಿಯರ್. ವಿಜಯಲಕ್ಷ್ಮಿ ಇಸ್ ದ ಓನ್ಲಿ, ಶಿ ಇಸ್ ದ ಓನ್ಲಿ ಲೀಗಲಿ ವೆಡೆಡ್ ವೈಫ್. ಅದು ಬಿಟ್ಟರೆ ಇನ್ಯಾರೂ ಇಲ್ಲ. ಅವ್ರ ಮಗ ಒಬ್ಬ ಇದ್ದಾನೆ, ಇಸ್ ಅ ಓನ್ಲಿ ಸನ್, ಇಸ್ ಅ ವಿನೀಶ್. ಅದು ಬಿಟ್ಟರೆ ಇನ್ನೇನಿಲ್ಲ. ಇವರು ಒಂದು ಕೋ ಆರ್ಟಿಸ್ಟ್ ಆಗಿದ್ರು. ಸೊ ಅದು ಒಂದು ಫ್ರೆಂಡ್ಶಿಪ್, ಆಸ್ ಬೀಯಿಂಗ್ ಎ ಕೋ ಆರ್ಟಿಸ್ಟ್ ಡೆಫಿನೆಟ್ಲಿ ಒಂದು ಫ್ರೆಂಡ್ಶಿಪ್ ಅಂತ ಅನ್ನೋದು ಬಿಟ್ಟರೆ ಇನ್ಯಾವುದೇ ಥರ ಅಂತ ರಿಲೇಷನ್ ಇಲ್ಲ. ದರ್ಶನ್ ಪವಿತ್ರ ನಡುವೆ ಲಿವ್-ಇನ್ ಸಂಬಂಧ. ಹೌದು, ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಮತ್ತು ಪವಿತ್ರ ಸಂಬಂಧದ ಬಗ್ಗೆ ಉಲ್ಲೇಖಿಸಿದ್ದಾರೆ. A1 ಪವಿತ್ರ ಗೌಡ ಹಾಗೂ A2 ದರ್ಶನ್ ನಡುವೆ ಒಡನಾಟದ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ದರ್ಶನ್ ಮತ್ತು ಪವಿತ್ರ ಗೌಡ ಲಿವ್-ಇನ್ ರಿಲೇಷನ್ ನಲ್ಲಿ ಇದ್ರಂತೆ. ಪಟ್ಟಣಗೆರೆ ಶೆಡ್ಗೆ ಕರೆತಂದ ಮೇಲೆ ರೇಣುಕಾಸ್ವಾಮಿ ಮುಂದೆ ಪವಿತ್ರಳನ್ನ ತನ್ನ ಹೆಂಡತಿ ಅಂತಾನೆ ಕರೆದಿರೋದಾಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿದೆ. ನನ್ನ ಹೆಂಡತಿಗೆ ಕೆಟ್ಟದಾಗಿ ಮೆಸೇಜ್ ಕಳಿಸ್ತೀಯ, ನಿನ್ನ ಖಾಸಗಿ ಅಂಗಾಂಗದ ಫೋಟೋ ಕಳಿಸ್ತೀಯ, ಹೀಗೆ ಆಕ್ರೋಶದಿಂದ ರೇಣುಕಾ ಎದೆ ಸೇರಿದಂತೆ ಇತರೆ ಕಡೆ ದರ್ಶನ್ ಓದಿದ್ದಂತೆ. ಇದೇ ಮಾತು ಇಬ್ಬರ ಸಂಬಂಧಕ್ಕೆ ಸಾಕ್ಷಿಯಾಗಿದೆ. ಇನ್ನು ಪವಿತ್ರ ಗೌಡ ಮೊಬೈಲ್ ರಿಟ್ರೀವ್ ವೇಳೆ ದರ್ಶನ್ ಪವಿತ್ರ ಗೌಡ ಹಾರ ಹಾಕಿಕೊಂಡು ಕೂತಿರುವ ಫೋಟೋ ಲಭ್ಯವಾಗಿದೆ. ಏನು ಮಾಡಲು ಹೋಗಿ ಹೀಗೆ ಆಗಿದೆ, ತಪ್ಪಾಗಿದೆ ಸರ್. ಪೊಲೀಸರ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆ ನೀಡಿರುವ ದರ್ಶನ್. ಇನ್ನು ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ತಪ್ಪೊಪ್ಪಿಗೆ ಹೇಳಿಕೆ ನೀಡಿರುವ ಬಗ್ಗೆಯೂ ಕೂಡ ದಾಖಲಾಗಿದೆ. ಮೊದಲು ನನಗೆ ಏನು ಗೊತ್ತಿಲ್ಲ ಅನ್ನುತ್ತಿದ್ದ ದರ್ಶನ್ ವಿಚಾರಣೆ ಸ್ಟ್ರಾಂಗ್ ಆಗ್ತಿದ್ದಂತೆ ತಪ್ಪೊಪ್ಪಿಕೊಂಡಿದ್ದಾನೆ ಅಂತ ಗೊತ್ತಾಗಿದೆ. ಏನು ಮಾಡಲು ಹೋಗಿ ಹೀಗಾಗಿದೆ, ತಪ್ಪಾಗಿದೆ ಸರ್ ಎಂದಿದ್ದಾನಂತೆ. ಪೊಲೀಸರು ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಹೇಳಿಕೆಯ 20ಕ್ಕೂ ಹೆಚ್ಚು ಪುಟಗಳ ಮಾಹಿತಿಯನ್ನು ಸೇರಿಸಿದ್ದಾರೆ. ಜಾಮೀನಿಗಾಗಿ ಪೇಪರ್ಗಳಿಗೆ ಸಹಿ ಮಾಡಿದ ದರ್ಶನ್. ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ 85 ದಿನಗಳೇ ಕಳೆಯಿತು. ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿದ್ದಂತೆ ಬೇಲ್ ಮೊರೆ ಹೋಗಲು ದಾಸ ರೆಡಿಯಾಗಿದ್ದಾರೆ. ನಿನ್ನೆಯಷ್ಟೇ ಜೈಲಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಹೋದರ ದಿನಕರ್ ಆಗಮಿಸಿದ್ರು. 25 ನಿಮಿಷ ದರ್ಶನ್ ಜೊತೆ ಮಾತುಕತೆ ನಡೆಸಿದ್ದು ಬೇಲ್ಗೆ ಅರ್ಜಿ ಸಲ್ಲಿಸಲು ದರ್ಶನ್ ರಿಂದ ಸಹಿ ಪಡೆದಿದ್ದಾರೆ. ಬೇಲ್ ಆಗುತ್ತೋ ಇಲ್ವೋ ಎಂಬ ಆತಂಕದಲ್ಲೇ ದರ್ಶನ್ ಮಾತನಾಡಿದ್ದಾರೆ. ಇನ್ನು ಜೈಲಿನಲ್ಲಿ ಅಣ್ಣನ ಸ್ಥಿತಿ ನೋಡಿ ದಿನಕರ್ ಕಣ್ಣೀರಿಟ್ರಂತೆ. ಇನ್ನು ದರ್ಶನ್ ಜೊತೆಗಿನ ನಂಟಿನಿಂದಾಗಿ ಅನೇಕರು ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದಾರೆ. ಈ ಪೈಕಿ ಮಂಡ್ಯ ಜಿಲ್ಲೆ ಚಾಮಲಾಪುರದ ನಂದೀಶ್ 5ನೇ ಆರೋಪಿಯಾಗಿದ್ದಾರೆ. ನಂದೀಶ್ ಪೋಷಕರು ಬಡವರಾಗಿದ್ದು ಮಗನನ್ನ ಹೊರತರಲು ವಕೀಲರನ್ನ ನೇಮಿಸಲಾಗದೆ ಪರದಾಡ್ತಿದ್ದಾರೆ. ಇತ್ತೀಚೆಗಷ್ಟೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ಭೇಟಿಯಾಗಿ ನೆರವು ಕೋರಿದ್ರು. ನಂದೀಶ್ಗೆ ಜಾಮೀನು ಕೊಡಿಸುವುದಾಗಿ ವಿಜಯಲಕ್ಷ್ಮಿ ಭರವಸೆ ಕೊಟ್ಟಿದ್ದು ಮಾಧ್ಯಮಗಳ ಮುಂದೆ ಬಾರದಂತೆ ಸಲಹೆ ಕೊಟ್ಟಿದ್ದಾರಂತೆ. ಬಳ್ಳಾರಿಯಿಂದ ವಿನಾಯಕ್ ಬಡಿಗೇರ್ ಜೊತೆ ಪ್ರಜ್ವಲ್, ಜಗದೀಶ್, TV9 ಬೆಂಗಳೂರು.